ಸಾಧ್ಯ ಅದು ಅವ್ರ ಪೇರೆಂಟ್ಸ್ ನಾನೇ ಏನೋ ಇಮೇಜಿನೇಷನ್ ಇದು ಬಂದವರೆಲ್ಲ ಹೊಡೆದ್ಬಿಟ್ಟು ಹೋಯ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ನಿನ್ ಮಕ್ಳು ಬಂದ್ರೆ ಮಾತ್ರ ಇವತ್ತು ಚಂದ ಮುದ್ದಾಗಿ. ಹಾಯ್ ಸ್ನೇಹಿತರೆ, ಎಲ್ಗೂ ನಮಸ್ಕಾರ. ನೆಕ್ಸ್ಟ್ ಗಿಲ್ಲಿ ಅವರ ಕುಟುಂಬ ಬರುತ್ತೆ ಅಂತ ನಮಗ್ ಗೊತ್ತು. ಯಾಕಂತ ಹೇಳಿದ್ರೆ ಪ್ರೋಮೋದಲ್ಲಿ ಬಿಟ್ಟಿದ್ರಲ್ವ, ಆ ಒಂದು ರೀಸನ್ ಇಂದ ಮನೇಲಿರೋರಿಗೆ ಗೊತ್ತಿಲ್ಲ, ತುಂಬಾ ವೇಟ್ ಮಾಡ್ತಿದ್ದಾರೆ. ಬೆಳಗ್ಗೆ ಎದ್ದು ಸಾಂಗ್ಸ್ಗೆಲ್ಲ ಡ್ಯಾನ್ಸ್ ಆಡಿ ಫ್ರೆಶ್ ಆಗಿ ಟಿಫನ್ ತಿಂದು ಕೆಲವೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಬಗ್ಗೆ ಮಾತಾಡ್ಕೊಂತಿದ್ದಾರೆ. ಅದೇನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಅದಕ್ಕೂ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಲ್ಯಾಗ್ ಮಾಡಿದ್ರೆ ವಿಡಿಯೋ ಒಳಗೋಣ ಬನ್ನಿ. ವಿಡಿಯೋದ ಮೊದಲನೇ ಕ್ಲಿಪ್ ನೋಡಿರ್ತೀರ, ಗಿಲ್ಲಿ ಅವರು ಮಾತಾಡೋದು. ಗಿಲ್ಲಿ ಅವರು ಖುದ್ದಾಗಿ ಹೇಳ್ತಾರೆ, ಇದಕ್ಕೂ ಮುಂಚೆ ಯಾರೆಲ್ಲ ಕುಟುಂಬದವ್ರು ಬಂದಿದ್ರು ಅವಾಗ ನಂಗೆ ಸ್ವಲ್ಪ ಭಯ ಆಗ್ತಿತ್ತು, ಯಾರೆಲ್ಲ ಬಂದು ನಾನು ಹೊಡೆದು ಬಿಡ್ತಾರಂತ. ಆದ್ರೆ ಬಂದಂತಹ ಪ್ರತಿ ಕುಟುಂಬದವರು ತುಂಬಾ ಚೆನ್ನಾಗಿ ನನ್ನ ಜೊತೆ ಮಾತನಾಡಿದ್ರು, ತುಂಬಾ ಚೆನ್ನಾಗಿ ಪ್ರೀತಿ ಹಂಚ್ಕೊಂಡ್ರು, ತುಂಬಾ ಚೆನ್ನಾಗಿ ನನ್ನ ಮೆಚ್ಕೊಂಡ್ರು ಅಂತ ಹೇಳ್ಬಿಟ್ಟು ಅವರು ಒಂದು ಸ್ಟೈಲ್ ಅಲ್ಲಿ ಹೇಳ್ತಾರೆ. ಅದಕ್ಕೆ ಕೌಂಟರ್ ಆಗಿ ರಘು ಅವ್ರು ಬಂದ್ಬಿಟ್ಟು ಪಕ್ಕ ನನ್ನ ಹೆಂಡತಿ ನೆಕ್ಸ್ಟ್ ಬರ್ತಾಳೆ, ಅವಳು ನಿನ್ನ ಪಕ್ಕ ಹೊಡೆತಾಳೆ ನೋಡ್ಕೊ ಅಂತ ಹೇಳ್ತಾರೆ. ಅದಕ್ಕೆ ರೀಕೌಂಟರ್ ಆಗಿ ರಕ್ಷಿತಾ ಬಂದ್ಬಿಟ್ಟು ಅವೆಲ್ಲ ಮಾತನಾಡಬಾರ್ದು ನೀವು ಅಂತ ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇನ್ನೊಂದು ಬಹುಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ರಘು ಸರ್ ಅವರ ಹೆಂಡತಿ ಇವತ್ತು ಬರ್ತ್ಡೇ ಅಂತ. ಮೋಸ್ಟ್ಲಿ ಇವತ್ತೇ ಅವ್ರನ್ನ ಒಳಗಡೆ ಕಳಿಸಿ ಆ ಒಂದು ಕೇಕ್ ಎಲ್ಲ ಕಟ್ ಮಾಡಿಸಿ ಅವ್ರಿಗೆ ಒಂದು ಸ್ಪೆಷಲ್ ಮೂಮೆಂಟ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಅದೇ ರೀತಿ ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮೋಸ್ಟ್ಲಿ 90% ಅದನ್ನ ಮಾಡ್ತಾರೆ ಅನ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಧನುಷ್ ಅವ್ರಿಗೆ ಆ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ನ ಏರ್ಪಾಟ್ ಮಾಡಿದ್ರು. ಅದೇ ರೀತಿ ಧ್ರುವಂತ್ ಅವ್ರಿಗೆ ಅವರ ತಮ್ಮ ಮತ್ತೆ ಹೆಂಡತಿದ್ದು ಮನೆಯಲ್ಲೇ ರಿಸೆಪ್ಷನ್ ಇಕ್ಕಿದ್ರು. ಸೊ ಇವ್ರದ್ದು ಕೂಡ ಮನೆಯಲ್ಲಿ ಈ ತರ ಒಂದು ಕೇಕ್ ಕಟಿಂಗ್ ಇಕ್ಬಿಟ್ಟು ಅವ್ರಿಗೆ ಒಂದು ಮೆಮೊರಿ ಕ್ರಿಯೇಟ್ ಮಾಡ್ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಒಂದು ಕನ್ವರ್ಸೇಷನ್ ಆಗ್ತಾ ಅಶ್ವಿನಿ ಗೌಡ ಅವರು ಅವ್ರ ಅಮ್ಮ ಬಗ್ಗೆ ಹೇಳ್ತಾರೆ. ಪ್ರತಿ ಒಂದು ಮೂಮೆಂಟ್ ಅಲ್ಲೂ ಪ್ರತಿ ಸಲನೂ ಗಿಲ್ಲಿ ಅವ್ರನ್ನ ಹುಡುಗ ಪಾಪ ಕಾಮಿಡಿ ಬಿಟ್ರೆ ಇನ್ನೇನು ಮಾಡಲ್ಲ ಅಂತ, ಅವನು ಪಾಪ ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು ಪಾಪ ಅಂತ ಹೇಳ್ಬಿಟ್ಟು ಕನಿಷ್ಠ ಪಕ್ಷ ಅಟ್ಲೀಸ್ಟ್ ಒಂದು 100 ಸಲ ಆದ್ರೂ ಆ ಒಂದು ವರ್ಡ್ ಯೂಸ್ ಮಾಡಿರ್ತಾರೆ ಅಂತ ಅವ್ರ ಮಧ್ಯೆ ಹೇಳ್ಕೊಂಡು ಅದು ಕನ್ವರ್ಸೇಷನ್ ನ ರೀಕಾಲ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ನಗ್ತಾರೆ. ಮತ್ತೆ ಈ ಕಡೆಯಿಂದ ರಘು ಸರ್ ಅವರು ರಕ್ಷಿತಾ ಅವರ ಅಮ್ಮನ ನೆನ್ಪು ಮಾಡ್ಕೊಂತಾರೆ. ಅವ್ರ ಅಮ್ಮ ನನ್ನ ಪರ್ಸನಲ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ರಕ್ಷಿತಾ ತುಂಬಾ ಜಾಸ್ತಿ ಮಾತಾಡ್ತಾ ಇರ್ತಾಳೆ. ಅವಾಗ ಅವಳನ್ನ ಬೈತಾರೆ ಅಂತ ಹೇಳ್ಬಿಟ್ಟು ಕಿವಿ ಮಾತು ಹೇಳ್ಬಿಟ್ಟು ಹೋದ್ರು ಅಂತ ಹೇಳ್ತಾರೆ. ಇದು ಮುಗ್ದಿದ ತಕ್ಷಣ ಆ ಕಡೆ ಗಿಲ್ಲಿ ಸ್ಟಾರ್ಟ್ ಮಾಡ್ತಾನೆ, ನನ್ಗೆ ಇಷ್ಟು ಫ್ಯಾಮಿಲಿ ಬಂತು ಅಷ್ಟೇನು ಭಯ ಆಗಿಲ್ಲ, ನರ್ವಸ್ ಆಗಿಲ್ಲ. ಆದ್ರೆ ಕಾವ್ಯ ಅವರ ಕುಟುಂಬ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ನರ್ವಸ್ ಆಗ್ತಿದೆ. ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ಹೇಳಿದಾಗ, ರಘು ಅವರು ಮತ್ತೆ ಅಶ್ವಿನಿ ಅವರು ಪಕ್ಕ ಬರ್ತಾರೆ, ಬಂದಾದ್ಮೇಲೆ ನಿನ್ ಸರಿಯಾಗಿ ನಿಂಗೆ ಕೊಡ್ತಾರೆ, ಹೊಡಿತಾರೆ, ಅದನ್ನೆಲ್ಲ ನೋಡಿ ನಾವು ತುಂಬಾ ಎಂಜಾಯ್ ಮಾಡ್ತೀವಿ ಅನ್ನೋ ರೀತಿ ಮಾತನಾಡ್ತಾರೆ. ಅಲ್ಲಿ ಕಟ್ಟಾಯ್ತು, ಕ್ಯಾಮ್ರಾಮನ್ ಗಾರ್ಡನ್ ಏರಿಗೆ ಫೋಕಸ್ ಮಾಡ್ತಾರೆ. ಅಲ್ಲಿ ಸ್ಪಂದನ ಅವರು ಮತ್ತೆ ಮಾಳ ಅವರು ಕುತ್ಕೊಂಡು ಮಾತನಾಡ್ತಾ ಇರ್ತಾರೆ. ಅವರು ಒಟ್ಟಿಗೆ ಅಶ್ವಿನಿ ಅವರು ಜಾಯ್ನ್ ಆಗ್ಬಿಟ್ಟು ಅವ್ರ ಅಮ್ಮ ಅವ್ರು ಬಂದಾಗ ಏನೆಲ್ಲ ಮಾತನಾಡಿದ್ರು, ಹೋಗೋವಾಗ ನನ್ಗೆ ಎಷ್ಟು ಬಾಧೆ ಆಯ್ತು ಪ್ರತಿಯೊಂದು ರೀಕಾಲ್ ಮಾಡ್ಕೊಂಡು ಸ್ಪಂದನ ಅವ್ರ ಜೊತೆ ಮಾಳವ್ರ ಜೊತೆ ತುಂಬಾ ಚೆನ್ನಾಗಿ ಹಂಚ್ಕೊಂತಾ ಇರ್ತಾರೆ. ಮಾತನಾಡ್ತಾ ಅಲ್ಲೊಂದು ಫಂಡ್ ಜನರೇಟ್ ಆಗುತ್ತೆ. ಅದೇನು ಅಂತ ಹೇಳಿದ್ರೆ, ಅಶ್ವಿನಿ ಅವ್ರು ಇದ್ಕೊಂಡು ಮಾಳು ನಿನ್ನ ಹೆಂಡತಿಗೆ ನೀನು ಯಾವ ರೀತಿ ಪ್ರಪೋಸ್ ಮಾಡಿದೆ ಅಂತ ಕೇಳ್ತಾರೆ. ಮಾಳವರು ಇದ್ಕೊಂಡು ನನ್ನ ಕೈಯಲ್ಲಿ ಪ್ರಪೋಸ್ ಮಾಡಿದೆ ಅಂತ ಹೇಳ್ತಾರೆ. ನನಗೆ ಪಂಚಾಗ್ತಿದ್ಯಾ ಅಂತ ಹೇಳ್ಬಿಟ್ಟು ಅಶ್ವಿನಿ ಅವರು ಕೈಯಲ್ಲಿ ಲೆಟರ್ ಕೊಟ್ಟೆ ಅಂತ ಗೊತ್ತು, ಬಾಯಲ್ಲಿ ಯಾವ ರೀತಿ ಹೇಳ್ದೆ ಅಂತ ಹೇಳು ಅಂತಾರೆ. ಮಾಡೋರು ನಾಚಿಕೆ ಬಿತ್ಕೊಂಡು ಹೇಳಲ್ಲ ಅದನ್ನ. ಇಷ್ಟಲ್ಲಿ ಮೇಡಮ್ ಹೇಳೋದು ನಿಮ್ಗೆ ಅಂತ ಹೇಳ್ಬಿಟ್ಟು ಆ ಕಡೆ ತಿರ್ಕೊಂತಾರೆ. ಈಗ ಸ್ಪಂದನ ಅವರು ಮತ್ತೆ ಅಶ್ವಿನಿ ಅವರು, ಮಳು ನಿನ್ ಮಕ್ಳಿಗೋಸ್ಕರ ಎಷ್ಟು ವೇಟ್ ಮಾಡ್ತಿದ್ದೆ ನಿನ್ ಗೊತ್ತಿಲ್ಲ, ಬಟ್ ನಿನ್ ಮಕ್ಳು ಬರೋದಕ್ಕೆ ನಾವು ಕೂಡ ಅಷ್ಟೇ ವೇಟ್ ಮಾಡ್ತಿದ್ದೀವಿ. ಯಾಕಂತ ಹೇಳಿದ್ರೆ ಇದುವರೆಗೂ ಯಾರ ಮಕ್ಳಾದ್ರೂ ಒಳಗಡೆ ಬಂದಿಲ್ಲ. ಸೊ ಮೊದಲನೇದಾಗಿ ನಿನ್ ಮಕ್ಳು ಬರ್ತಾರಲ್ವಾ, ತುಂಬಾ ಆಸೆ ಪಡ್ತಾ ಇದ್ದೀನಿ, ಯಾವಾಗ ಬರ್ತಾರೆ ಅಂತ ನಾವು ಈಗಲೇ ವೇಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಮತ್ತೆ ಈ ಕಡೆಯಿಂದ ಸ್ಪಂದನ ಅವರು, ಮಾಡೋಣ ನೀವು ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಅಲ್ವಾ, ನಿಮ್ಮ ಮಕ್ಳು ಕೂಡ ಅದೇ ರೀತಿ ಇರ್ತಾರ ಅಂತ ಹೇಳ್ಬಿಟ್ಟು ನಾವು ಇವತ್ತು ಲೈವ್ ಅಲ್ಲಿ ನೋಡ್ತೀರಿ ಅಂತ ಅವರ 3 ಜನ ಕುಟುಂಬಗಳ ಬಗ್ಗೆ ಮಾತನಾಡ್ತಾ ಕೂಡ್ತಾರೆ. ಅಲ್ಲಿ ಈ ಒಂದು ಸಂಭಾಷಣೆಯ ಮಾತಿನ ಮಧ್ಯದಲ್ಲಿ ಸ್ಪಂದನ ಅವರು ಒಂದು ಸೆನ್ಸಿಬಲ್ ಮ್ಯಾಟರ್ ಮಾತಾಡ್ತಾರೆ. ಅದೇನು ಅಂತ ಹೇಳಿದ್ರೆ, ಮೇಡಮ್ ಆಚೆ ಕಡೆ ಕೆಲವೊಬ್ಬರು ನಾವು ಹಾಕೋ ಡ್ರೆಸ್ ಮೇಲೆ ಕೆಲವೊಬ್ರು ನಮ್ಮ ಕ್ಯಾರೆಕ್ಟರ್ನ ಡಿಸೈನ್ ಮಾಡ್ತಾರೆ. ನಾನು ಯಾವ ರೀತಿ ಬಟ್ಟೆ ಹಾಕೊಂತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ತೊಂದರೆ ಇಲ್ಲ, ನನಗೆ ತೊಂದರೆ ಇಲ್ಲ, ಬಟ್ ಬೇರೆಯವರು ಅದ್ರ ಬಗ್ಗೆ ಮಾತಾಡ್ಕೊಂಡು ನಮ್ಮ ಕ್ಯಾರೆಕ್ಟರ್ನ ಡಿಸೈಡ್ ಮಾಡ್ಬಿಡ್ತಾರೆ. ಅಂತ ಜನಗಳಿರೋವರೆಗೂ ಏನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಸ್ಪಂದನ ಅವರು ಮತ್ತೆ ಅಶ್ವಿನಿ ಅವರು ಡಿಸ್ಕಸ್ ಮಾಡ್ಕೊಂತಾರೆ. ಆಗ ಅಶ್ವಿನಿ ಅವರು ಇದ್ಕೊಂಡು, ಡ್ರೆಸ್ ಅನ್ನೋದು ಅದು ನಮ್ಮ ಪರ್ಸನಲ್, ಊಟ ಆಗಿರ್ಬೋದು, ಹಾಕೋ ಬಟ್ಟೆ ಆಗಿರ್ಬೋದು, ಅವನ್ನೆಲ್ಲ ನಮ್ಮ ಪರ್ಸನಲ್, ಅದನ್ನ ಬೇರೆಯವರು ಡಿಸೈಡ್ ಮಾಡೋದಕ್ಕೆ ನಾವೇನು ಬಿಡಬೇಕು, ಅದು ನಮ್ಮ ಇಷ್ಟ ಅನ್ನೋ ರೀತಿ ಹೇಳ್ತಾರೆ. ಸ್ನೇಹಿತರೆ, ಸದ್ಯಕ್ಕೆ ಲೈವ್ ಅಲ್ಲಿ ನಡೀತಿರುವಂತಹ ಕೆಲವೊಂದು ಮೇಜರ್ ಡಿಸ್ಕಷನ್ ನಿಮ್ಮ ಮುಂದೆ ಇಕ್ಕಿದ್ದೀನಿ. ಸೊ ನಿಮಗೆ ಯಾವೊಂದು ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಕಮೆಂಟ್ ಮೂಲಕ ಪಿನ್ ಮಾಡಿ. ಸ್ನೇಹಿತರೆ, ಇದುವರೆಗೂ ಪ್ರತಿದಿನ 9:30 ಒಂದು ಎಪಿಸೋಡ್ ಅಲ್ಲಿ 3 ಕುಟುಂಬದ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದು ಧನುಷ್ ಅವ್ರದ್ದು, ಸೂರಜ್ ಅವ್ರದ್ದು ಮತ್ತೆ ರಾಶಿಕಾ ಅವ್ರದ್ದು. ಈ 3 ಕುಟುಂಬದಲ್ಲಿ ಯಾರ ಪೇರೆಂಟ್ಸ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಪಿನ್ ಮಾಡಿ ಕಾಮೆಂಟ್ ಅಲ್ಲಿ. ಅದೇ ರೀತಿ ಇನ್ನ 3 ಕುಟುಂಬ ಯಾವ್ದಿದೆಯೋ, ಅಶ್ವಿನಿ ಅವ್ರದ್ದು, ಧ್ರುವಂತ್ ಅವ್ರದ್ದು ಮತ್ತೆ ರಕ್ಷಿತಾ ಅವ್ರದ್ದು ಇನ್ನ ಎಪಿಸೋಡ್ ಅಲ್ಲಿ ತೋರಿಸುವಂತಹ ಕೆಲವೊಂದು ಕ್ಲಿಪ್ಸ್ ಇನ್ನ ಬಾಕಿ ಇದೆ, ಬ್ಯಾಲೆನ್ಸ್ ಇದೆ. ಆ ಒಂದು ರೀಸನ್ ಇಂದ ನಾನು ಅವರ 3 ಕುಟುಂಬದ ಬಗ್ಗೆ ಮಾತ್ರ ಕೇಳ್ತಿದ್ದೀನಿ ಅಷ್ಟೇ. ನನಗೆ ಈ ದಿನ ಒಂದು ಸಂಚಿಕೆ, ಈ ದಿನ ಒಂದು ಎಪಿಸೋಡ್ ಅಂತ ಬಂದಾಗ ರಘು ಅವ್ರಿಗೆ ಖಂಡಿತ ಒಂದು ಸ್ಪೆಷಲ್ ಮೂಮೆಂಟ್ ನ ಕ್ರಿಯೇಟ್ ಮಾಡಿ ಕೊಡ್ಲೇಬೇಕು. ಅದು ಬೇರೆ ಅವ್ರ ಹೆಂಡತಿದು ಇವತ್ತು ಬರ್ತ್ಡೇ ಇದೆಯಲ್ವಾ, ಸೊ ಒಂದು ರೀಸನ್ ಇಂದ. ಮತ್ತೆ ಇವತ್ತು ಕ್ರಿಸ್ಮಸ್ ಕೂಡ ಇದೆ. ಕ್ರಿಸ್ಮಸ್ ಏನಾದ್ರು ಸೆಲೆಬ್ರೇಷನ್ ಮಾಡ್ತಾರಾ ಮಾಡಲ್ವಾ ಸ್ವಲ್ಪ ಇನ್ನೂ ಡೌಟ್ ಅಲ್ಲಿ ಇದೆ. ಮನೆಯಲ್ಲಿ ಇದುವರೆಗೂ ಯಾವುದೇ ರೀತಿ ಆ ಒಂದು ಸೆಲೆಬ್ರೇಷನ್ಸ್, ಆ ಒಂದು ಡೆಕೋರೇಷನ್ಸ್ ಏನೂ ಕಾಣಿಸಿಲ್ಲ. ಏನಾದ್ರು ಆ ಥರ ಕಾಣಿಸಿದಾಗ ಡೆಫಿನೆಟ್ಲಿ ನಿಮ್ಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಅದೇ ರೀತಿ ಬಂದಂತಹ ಪ್ರತಿಯೊಬ್ಬ ಕುಟುಂಬದವರು ಗಿಲ್ಲಿನ ಅಷ್ಟು ಚೆನ್ನಾಗಿ ಮೆಚ್ಕೊಂತಿದ್ದಾರೆ, ಅಷ್ಟು ಚೆನ್ನಾಗಿ ಹೊಗಳ್ತಾ ಇದ್ದಾರೆ. ಸೊ ಅವರು ಸ್ವಇಚ್ಛೆಯಿಂದ ಅವ್ರ ಮನಸ್ಸಲ್ಲಿರುವಂತಹ ಮಾತು ಹೇಳ್ತಿದ್ದಾರಾ, ಇಲ್ಲೇನಾದ್ರೂ ಗಿಮಿಕಾ? ಸೊ ನಿಮ್ಮ ಅನ್ಸಿಕೆ ನಿಮ್ಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇದು ಈ ವಿಡಿಯೋದಲ್ಲಿನ ಸಮಾಚಾರ. ಇದೇ ರೀತಿ ಲೈವ್ಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗೋಸ್ಕರ, ಕುತೂಹಲ ವಿಚಾರಕ್ಕೋಸ್ಕರ ತಪ್ಪದೆ ಲೈಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.